ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ವಿ.ಎ ಟಾಕ್ಸ್. ಇವತ್ತಿನ ವಿಷಯ ಬಂದೇನಪ್ಪ ಅಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಟ್ಟಿದ್ದಾರೆ. ಆ ಪ್ರೊಮೋ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೆಲ್ಲ ವಿಡಿಯೋ ನೋಡ್ತೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ನ ಕೊಡ್ತಾನೆ ಇರ್ತೀನಿ. ಅಪ್ಪು ಬಾಸ್ಗೆ ಜೈ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ. ಯಾರೆಲ್ಲ ಗಿಲ್ಲಿ ಫ್ಯಾನ್ಸ್ ಆಗಿದ್ರೆ ದಯವಿಟ್ಟು ಒಂದು ರೆಡ್ ಆರ್ಟ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಪ್ರಕಾರ ಈ ಪ್ರೊಮೋ ನೋಡಿ ಏನನ್ನಿಸ್ತು ಅಂದರೆ, ಕಾಕ್ರೋಚ್ ಅವರು ಮಾಲು ಅವ್ರಿಗೆ ಮಾತಾಡಿದ್ದು ಸರಿ ಇಲ್ಲ ಅನ್ಸುತ್ತೆ ವೀಕ್ಷಕರೇ. ವೀಕ್ಷಕರೇ ಏನಪ್ಪಾ ಆಗುತ್ತೆ ಅಂದ್ರೆ ಬಿಗ್ ಬಾಸ್ ಅವರು ಮಾಲು ಅಣ್ಣವರು ಕ್ಯಾಪ್ಟನ್ ಆಗಿದ್ದಾರೆ ಅಲ್ವಾ. ಅವ್ರಿಗೆ ಒಂದು ಟಾಸ್ಕ್ ಕೊಡ್ತಾರೆ. ಏನಪ್ಪಾ ಟಾಸ್ಕ್ ಕೊಡ್ತಾರೆ ಅಂದ್ರೆ, ಅದು ಯಾರು ಸಗಣಿ, ಈ ಮನೆಯಲ್ಲಿ ಯಾರು ಸಗಣಿ ಹಾಗೂ ಯಾರು ಕಸ, ಅದ್ರ ಬಗ್ಗೆ ಮಾಲು ಅಣ್ಣವರು ತಿಳಿಸ್ಕೊಡ್ಬೇಕು. ಅದೇ ರೀತಿಯಾಗಿ ಧ್ರುವಂತ್ ಅವ್ರು ಏನ್ ಮಾಡ್ತಾರೆ, ಧ್ರುವಂತ್ ಅವ್ರಿಗೆ ಮಾಲು ಅಣ್ಣವರು ಸಗಣಿ ನೀರನ್ನ ಹಾಕ್ತಾರೆ. ಅದಕ್ಕಾಗಿ ಅದ್ರ ಪಕ್ಕ ಇರೋ ಯಾರು ಕಾಕ್ರೋಚ್ ಏನಿದ್ದಾರೆ ಅವರು ಡಿಬೇಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು, ಮಾಲು ಅಣ್ಣವರ ಜೊತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಪಕ್ಕದಲ್ಲಿದ್ದ ಕಾಕ್ರೋಚ್ ಅವರು ಧ್ರುವಂತ್ ಅವರ ಪರ ನಿಂತಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಏನಕ್ಕಪ್ಪ ಅಂದರೆ ಅವರು ಧ್ರುವಂತ್ ಅವರ ಪರನೇ ಮಾತಾಡಿದ್ದಾರೆ. ಏನಪ್ಪ ಹೇಳ್ತಾರೆ ಅಂದರೆ, ಧ್ರುವಂತ್ ಅವರು ನಿಮ್ಮನ್ನ ಕ್ಯಾಪ್ಟನ್ ಮಾಡಿದ್ದು ಅವ್ರಿಗೆ ಸಗಣಿ ನೀರು ಸರಿನಾ ಅಂತ ಕೇಳ್ತಾರೆ. ಅದಕ್ಕಾಗಿ ಮಾಲು ಅಣ್ಣ ಅವರು ಹೇಳ್ತಾರೆ, ಯಾರಿಗೆ ಏನೆಲ್ಲ ಕೊಡಬೇಕು ಅದು ನನಗೆ ಗೊತ್ತೈತೆ, ನೀವೇನು ಹೇಳಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ನಂತರ ಕಾಕ್ರೋಚ್ ಅವರು ಏನಿರ್ತಾರೆ ಅವರು ಹೇಳ್ತಾರೆ. ಏನಪ್ಪ ಹೇಳ್ತಾರೆ ಕಾಕ್ರೋಚ್ ಅವರು ಅಂದರೆ, ಅದು ವೀಕ್ಷಕರೇ ಅವ್ರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ, ನೀವು ನಿಮ್ಮ ಜೊತೆ ಮಾತಾಡೋದೇ ವೇಸ್ಟು, ನಿಮ್ಗೇನು ಅರ್ಥನೇ ಆಗಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಾರೆ ಕಾಕ್ರೋಚ್ ಅವರು. ಅದಕ್ಕಾಗಿ ಮಾಳು ಅನ್ನೋರ ರಿಪ್ಲೈ ಏನಪ್ಪ ಆಗಿರುತ್ತೆ ಅಂದರೆ, ಅವರು ಹೇಳ್ತಾರೆ, ನನಗೇನು ಮುಚ್ಚಿಡ್ತಿಲ್ಲ, ನಾನು ಯಾರಿಗೆ ಏನು ಕೊಡಬೇಕು ಅದನ್ನು ಸರಿಯಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅದರ ನಂತರ ಏನಪ್ಪ ಆಗುತ್ತೆ ಅಂದರೆ, ಅದಾದ ನಂತರ ಏನಪ್ಪ ಆಗುತ್ತೆ ಅಂದರೆ ಕಾಕ್ರೋಚ್ ಅವರು ಏನಿರ್ತಾರೆ ಅವರು ಹೇಳ್ತಾರೆ, ನಿಮಗೆ ಹುಚ್ಚಿಡಿಯೋಕ್ಕೆ ಮೆದ್ಲಿರಬೇಕು, ಆ ಮೆದ್ಲೆ ನಿಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಮಾಳು ಅನ್ನೋರು ಏನು ಹೇಳ್ತಾರೆ, ನೀವು ನನ್ನ ಬಗ್ಗೆ ಮಾತಾಡೋಕ್ಕೆ ನಿಮ್ಗೆ ಯಾವುದೇ ಅಧಿಕಾರ ಇಲ್ಲ, ನಾನು ನಿಮಗಿಂತ ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತಲೂ ಹೇಳ್ತಾರೆ. ಅದರ ನಂತರ ಕಸ ಯಾರು ಕೊಡಬೇಕಾಗುತ್ತೆ, ಆಗ ರಾಶಿಕಾ ಅವ್ರಿಗೆ ಕಸನ ಕೊಡ್ತಾರೆ. ರಾಶಿಕಾ ಅವ್ರು ಏನಪ್ಪ ಮಾಡ್ತಾರೆ ಅಂದರೆ, ಈ ಕಸನ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ರೀಸನ್ನ ಕೇಳ್ತಾರೆ. ಅದಕ್ಕಾಗಿ ಮಾಲು ಅಣ್ಣವರು ನಾನು ಕೊಟ್ಟಿದ್ದೀನಿ, ನನ್ನ ಇಷ್ಟ ಅಂತ ಹೇಳ್ತಾರೆ. ಅದಾದ ನಂತರ ರಾಶಿಕಾ ಅವರು ಸೈಡ್ಗೆ ಹೋಗ್ಬಿಟ್ಟು ಥೂ ಅಂತ ಹೇಳ್ತಾರೆ. ಅದಕ್ಕಾಗಿ ಮಾಲು ಅಣ್ಣವರು ಹೇಳ್ತಾರೆ, ಏನಪ್ಪ ಹೇಳ್ತಾರೆ ಅಂದರೆ, ತೂ ಅನ್ನೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ನೀನು ಬೇರೆಯವ್ರ ಹತ್ರ ಇಟ್ಕೊ ಅಂತ ಹೇಳ್ತಾರೆ. ಅದಕ್ಕಾಗಿ ಇದ್ರ ಇಂಟರ್ಫಿಯರ್ ಆಗೋದು ಗಿಲ್ಲಿಯವರು. ಗಿಲ್ಲಿಯವ್ರು ಏನಪ್ಪ ಹೇಳ್ತಾರೆ ಅಂದರೆ, ಸುಮ್ಮನೆ ಏನಕ್ಕೆ ಹಂಗೆ ಜಗಳ ಆಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅದಕ್ಕಾಗಿ ರಾಶಿಕಾ ಅವರು ಸಿಕ್ಕಿದೆ ಚಾನ್ಸು ಅಂತ ಗಿಲ್ಲಿಯವ್ರ ಮೇಲೆ ರಿವೆಂಜ್ ತೊಗೊಳಕ್ಕೆ ಹೋಗ್ತಾರೆ ಅಂತಲೇ ಹೇಳ್ಬೋದು. ಅವ್ರು ಏನಪ್ಪ ಮಾಡ್ತಾರೆ ಅಂದರೆ, ತೂ ಅಂತ ಗಿಲ್ಲಿಗೆ ಹೋಗಿದ್ಬಿಡ್ತಾರೆ. ಅದು ತುಂಬ ಬೇಜಾರಾಗುತ್ತೆ. ಏನಕ್ಕಪ್ಪ ಅಂದರೆ ಅವರು ತಡಿಯಕ್ಕೆ ಬಂದು. ಅದಾದ ನಂತರ ಏನಪ್ಪ ಆಗುತ್ತೆ ಅಂದರೆ, ಅಭಿಷೇಕ್ ಅವ್ರು ಏನಿರ್ತಾರೆ ಗಿಲ್ಲಿಯವರ ಬಾಯಿನ ಮುಚ್ಚಿಬಿಡ್ತಾರೆ. ಏನಕ್ಕಂದರೆ ಅವರು ಸುಮ್ಮನೆ ಅವ್ರ ಜೊತೆ ಜಗಳ ಆಡ್ತಾರೆ ಅಂತ. ಅದಾದ ನಂತರ ರಾಶಿಕಾ ಅವರು ಪುನಃ ತೂತು ಅಂತ ಉಗಿತಾನೆ ಇರ್ತಾರೆ. ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಅಶ್ವಿನಿ ಅವ್ರಿಗೂ ಸಹ ನೀರು ಬಿದ್ದಿದೆ ಅನ್ಕೋತೀನಿ. ಅದಕ್ಕಾಗಿ ಅವರು ಚಳಿಯಿಂದ ಟವಲ್ನ ಮುಚ್ಕೊಂಡು ನಿಂತಿದ್ದಾರೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದ್ರು ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವೋಟಿಂಗ್ ರಿಸಲ್ಟ್ ಬಗ್ಗೆನೋ ಅಪ್ಡೇಟ್ ಬೇಕಂದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರಾತ್ರಿ ಒಂದು ವಿಡಿಯೋ ಬರುತ್ತೆ ನೋಡಿ ವೀಕ್ಷಕರೇ.